ಚಿಕ್ಕಬಳ್ಳಾಪುರದ MG ರಸ್ತೆ, ಮುಳಬಾಗಿಲು ಗೌರಿಬಿದನೂರು ರಸ್ತೆ ಇದು ಕಳೆದ ವರ್ಷ ಎಲ್ಲ ಒಂದು ರಸ್ತೆ ಅಗಲೀಕರಣ ಆಗಲಿಕ್ಕೆ ಇವತ್ತು ಏನು ರಾಷ್ಟ್ರೀಯ ಹೆದ್ದಾರಿ ಕೆಲಸ ನಡೀತಿದೆ, ಇಲ್ಲಿ ಟೌನ್ ಒಳಗಡೆ ಬಂದಿದೆ. ಬಟ್ ಕಾಮಗಾರಿ ಇವತ್ತೇನು ತುಂಬಾ ಆಮೆಗತಿಯಲ್ಲಿ, ತುಂಬಾ ನಿಧಾನಗತಿಯಲ್ಲಿ ನಡೀತಿದೆ. ಅದ್ರ ಜೊತೆಗೆ ಒಂದು ಗೊಂದಲ ಇದೆ ಸಾರ್ವಜನಿಕರಲ್ಲಿ. ಇಲ್ಲೊಂದು ಮೆಜರ್ಮೆಂಟ್ ಗೊಂದಲ ನೋಡಿ, ಇಲ್ಲೇ ಕಾಣಿಸುತ್ತೆ. ಈ ರಸ್ತೆ ಅಗಲ ಇದೆ, ಈ ರಸ್ತೆ ಕಡಿಮೆ ಮಾಡಿದ್ದಾರೆ. ಇಲ್ಲಿ ಬಿಲ್ಡಿಂಗ್ ಡೆಮಾಲಿಷನ್ ಕೂಡ ತಾರತಮ್ಯ ಮಾಡ್ತಿದ್ದಾರೆ. ಕೆಲವ್ರಿಗೆ ಅನುಕೂಲ ಮಾಡ್ತಾ ಇದ್ದಾರೆ, ಕೆಲವರು ಅನುಕೂಲ ಪರವಾಗಿ ಇಲ್ಲಿ ಡೆಮಾಲಿಷನ್ ನಡೀತಿದೆ ಅನ್ನುವಂಥ ಸಾರ್ವಜನಿಕರದ ಒಂದು ಇಲ್ಲಿ ನಮ್ಮ ಕಚೇರಿ ಬಳಿ ಬಂದು ಸಾರ್ವಜನಿಕರು ಕುಂದುಕೊರತೆ ಹೇಳ್ತಾ ಇದ್ದಾರೆ. ಆಮೇಲೆ ಇದ್ರ ಬಗ್ಗೆ ಒಂದು ಗಲಾಟೆಯನ್ನು ಮಾಡಬೇಕು ಅಂತ ಹೇಳಿ ನಾವು ಮುಂದೆನೆ ಇವತ್ತು ಮಾಧ್ಯಮದ ಮುಂದೆ ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೀವಿ. ಯಾಕಂತ ಹೇಳಿದ್ರೆ ಉಳ್ಳವರಿಗೂ ಒಂದು ನ್ಯಾಯ, ಇಲ್ಲದೇ ಇರೋರ್ಗೊಂದು ನ್ಯಾಯ ಅಂತ ಹೇಳೋ ಥರ ಇವತ್ತು ಇಲ್ಲೊಂದು ರಸ್ತೆ ಕಾಮಗಾರಿ ನಡೀತಿದೆ. ಯಾಕಂತ ಹೇಳಿದ್ರೆ ಇದು ತಾರತಮ್ಯ ಆಗಬಾರ್ದು. ಕಾನೂನು ಪ್ರಕಾರ ಏನು ಮಾಡಬೇಕು ಅದೇ ರೀತಿನೇ ಇಲ್ಲಿ ಮೆಜರ್ಮೆಂಟ್ ಪ್ರಕಾರನೇ ಇಲ್ಲಿ ಏನು ಇಲ್ಲೊಂದು ರಸ್ತೆ ಕಾಮಗಾರಿ ನಡಿಬೇಕು. ಆಮೇಲೆ ತ್ವರಿತವಾಗಿ ನಡಿಬೇಕು ಈ ರಸ್ತೆ ಕಾಮಗಾರಿ ಅನ್ನೋ ಒಂದು ವಿಚಾರನ ನಾವು ಕರ್ನಾಟಕ ಪುಲಿಕೇಶಿ ಸಂಘದಿಂದ ಆಗ್ರಹಿಸ್ತಾ ಇದ್ದೀವಿ. ಇಂದಿನ ಏನು ಈ MG ರೋಡಲ್ಲಿ ರೋಡ್ ಅಗಲೀಕರಣ ಆಗಿದೆ, ಇದು ಒಂದ್ ಸೈಡ್ ಜಾಸ್ತಿ ಇದೆ, ಒಂದ್ ಸೈಡ್ ಕಡಿಮೆ ಇದೆ. ಮತ್ತೆ ಕಾಮಗಾರಿ ಕೆಲಸನೂ ತುಂಬಾ ನಿಧಾನವಾಗಿ ಆಗ್ತಿದೆ. ಜನಗಳಿಗೆ ತೊಂದರೆ ಆಗ್ತಿದೆ. ಇದರಿಂದ ಎಲ್ಲಿ ನೋಡಿದ್ರು ಹಳ್ಳಗಳು, ಗುಣಿಗಳು, ಮತ್ತೆ ಕೆಲಸ ನಡೀತಿಲ್ಲ. ಇನ್ನೂ ಇದರಿಂದ ಏನಾಗ್ತಿದೆ, ಪೊಲ್ಯೂಷನ್ ಜಾಸ್ತಿ ಆಗ್ತಿದೆ, ಜನ ಓಡಾಡೋದಕ್ಕೆ ಆಗ್ತಿಲ್ಲ. ಆದಷ್ಟು ಬೇಗ ಯಾರಿದು ಕಾಂಟ್ರಾಕ್ಟ್ ತಗೊಂಡಿದಾರೋ ಆದಷ್ಟು ಬೇಗ ಈ ಕೆಲಸನ ಮುಗಿಸ್ಲಿ ಅಂತ ಈ ಮೂಲಕ ಕೇಳ್ಕೊಂತೀವಿ. ಇಲ್ಲ ಅಂತ ಹೇಳಿದ್ರೆ ಜನಗಳಿಗೆ ತುಂಬಾ ತೊಂದರೆ ಆಗುತ್ತೆ. ಇದೇ ರೋಡಲ್ಲೇ ಡಿಸ್ಟ್ರಿಕ್ಟ್ ಹಾಸ್ಪಿಟಲ್ ಇರೋದ್ರಿಂದ ಆಂಬುಲೆನ್ಸ್ಗಳಿಗೆ ತೊಂದರೆ ಆಗ್ತಿದೆ, ವೆಹಿಕಲ್ಗಳಿಗೆ ತೊಂದರೆ ಆಗ್ತಿದೆ. ಈ ಮೂಲಕ ಯಾರು ಇದು ಕಾಂಟ್ರಾಕ್ಟ್ ತಗೊಂಡಿದ್ದೀರೋ ಆದಷ್ಟು ಬೇಗ ಕೆಲಸ ಮುಗಿಸ್ಬೇಕು. ಇಲ್ಲ ಅಂದ್ರೆ ಮುಂದಿನ ದಿನಗಳಲ್ಲಿ ಹೋರಾಟ ಮಾಡ್ತೀವಿ ಅಂತ ಹೇಳಿಕ್ಕೆ ಇಷ್ಟ. ಸಂಬಂಧಪಟ್ಟ ಅಧಿಕಾರಿಗಳು ಗಮನ ಹರಿಸಬೇಕು ಇದ್ರ ಬಗ್ಗೆ. ಜನಪ್ರತಿನಿಧಿಗಳು ಎಲ್ಲ ಓಡಾಡೋದಕ್ಕೆ ತೊಂದರೆ ಆಗ್ತಿದೆ.